ಸ್ನೇಹಿತರೆ ಹೋಗೋಣ ಬರ್ರಿ. ಸ್ನೇಹಿತರೆ ಹೋಗೋಣ ಬರ್ರಿ, ಇಲ್ಲಿ ಏನಾದ್ರೂ ಬೆಟ್ಟವನ್ನ ಇರೋಣ. ಸ್ನೇಹಿತರು ನೋಡಿ, ಮಧ್ಯಾಹ್ನ 2:30 ಬಿಸಿಲಾಗ ಏನಾದ್ರೂ ಏರಾಕತ್ತೀವಿ. ಸುಮಾರು 350 ಸ್ಟೆಪ್ಸ್ ಆಗ್ಬೋದು. ಈಗ ಕೆಳಗೆ ತೇಕತ್ತಾನ. ಒಜ್ಜಾರದಿಂದ ನಾವು ಹೊಂಟು ಸ್ನೇಹಿತರೆ. ಏನಾದ್ರಿ ಅಲ್ಲಿ 350 ಸ್ಟೆಪ್ಸ್ ಇರ್ತಾವ. 350 ಸ್ಟೆಪ್ಸ್ ಏರ್ ಹೋಗ್ಬೇಕು. ಗುಹೆದಾಗ ವಿಗ್ರಹ ಇರ್ತಿ. ಸ್ನೇಹಿತರೆ ನಾವು ಏನಾದ್ರಿ ಸಮೀಪ ಬಂದೀವಿ. ಈಗ ಗಣಪತಿ ಗುಡಿ ಸಮೀಪ ಬಂದೀವಿ. ಈಗ ಗುಡ್ಡೆ ಕಾಚಾತ್ ನೋಡಿ ಸ್ನೇಹಿತರೆ. ಇದ ಗುಡ್ಡದಾಗ ಗಣಪತಿ ಅಲ್ಲದ ನೋಡ್ರಿ ಸ್ನೇಹಿತರೆ. ಅಲ್ಲಿ ನೋಡ್ರಿ ಕಾಣಿಸ ನೋಡ್ರಿ, ಏನಾದ್ರಿ ಗುಹೆ ರೀ. ಗಣಪತಿ ವಿಘ್ನೇಶ್ವರ ಇರುವಂಥ ಗುಹೆ ರೀ ಸ್ನೇಹಿತರೆ. ಏನಾದ್ರಿ ಪಾರ್ಕಿಂಗ್ ಬಂದಿವ್ರಿ. ಪಾರ್ಕಿಂಗ್ ವ್ಯವಸ್ಥೆ ಇರ್ತೈತ್ರಿ ಇಲ್ಲಿ. ಪಾರ್ಕಿಂಗ್ ಎಷ್ಟು 30 ರೂಪಾಯಿ ತೊಗೊಂಡ್ರಲ್ಲ. ಪಾರ್ಕಿಂಗ್ 30 ರೂಪಾಯಿ. ಹಾಂ, ಪಾರ್ಕಿಂಗ್ 50 ರೂಪಾಯಿ ರೀ. ಇಲ್ಲಿ ಮೇಗಡೆ ಐತ್ರಿ ಗುಹೆ. ಮೇಗಡೆ ಗುಹೆ ಇರ್ಬೇಕ್ರಿ. ಪಾರ್ಕಿಂಗ್ ಹಚ್ಬೋದ್ರಿ. ಬಹುತೇಕ ಒಂದು 350 ಸ್ಟೆಪ್ಸ್ ಆಗ್ಬೋದು ಸ್ನೇಹಿತರೆ. ಬರ್ರಿ ನೋಡೋಣತ್ತ. ಮ್ಯಾಗ ಏರ್ ಹೋಗೋಣ್ರಿ. ಬಿಸಿಲು ಭಾಳ ಐತ್ರಿ ಈಗ. ಸ್ನೇಹಿತರೆ ಹೋಗೋಣ ಬರ್ರಿ. ಸ್ನೇಹಿತರೆ ಹೋಗೋಣ ಬರ್ರಿ, ಇಲ್ಲಿ ಏನಾದ್ರೂ ಬೆಟ್ಟವನ್ನ ಇರೋಣ. ಏನಾದ್ರೂ ಬೆಟ್ಟವನ್ನ ಇರಿ. ವಿಘ್ನೇಶ್ವರನ ಗಿರಿಜಾತ್ಮಕ ಗಣಪತಿನ ದರ್ಶನ ಮಾಡೋಣ ಸ್ನೇಹಿತರೆ. ಬರ್ರಿ ಏರೋಣತ್ತ. ಇಲ್ಲಿ ನೋಡ್ರಿ ಕಿಲೋಮೀಟರ್ ಯಾವ ರೀತಿ ಐತಿ. ಸುತ್ತಲೂ ಅಂಗಡಿಗಳು ಇಲ್ಲಿ, ಕಾಂಪ್ಲೆಕ್ಸ್ಗಳು. ಈ ಕಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಐತಿ. ಸರ್ಕಿ ತಗೊಳ್ಳೆ ಬೇಡ. ಸರ್ಕಿ ಅಲ್ಲಿ ಮೇಲ್ಗಡೆ ಕಳ್ಸಾದ ನೋಡ್ರಿ. ರತ್ನಾಗ ಹೋಗ್ಬೇಕು. ಮಂದಿ ಏರಾಕತ್ತಾರಲ್ಲ ಹೊರಗಡೆ. ಹೋಟೆಲ್ಗಳು ವ್ಯವಸ್ಥೆ ಐತಿ. ಮತ್ತು ಇದನ್ನ ವ್ಯವಸ್ಥೆ ಐತಿ ಇಲ್ಲಿ. ಎಷ್ಟು ಮೆಟ್ಲು ಆಗ್ತವೆ ಅಂದಾಜು? ಟೈಮಿಂಗ್ 8 ಗಂಟೆಯಿಂದ 6 ಗಂಟೆ. 6 ಗಂಟೆಗೆ ಇಲ್ಲಿ ಮಂಗಳಾರತಿ ನಡ್ತೈತಿ ಸ್ನೇಹಿತರೆ. ಬೆಟ್ಟ ಇರೋಣ್ರಿ. ಈಗ ಬೆಟ್ಟ ಏರಕ್ಕೆ ಎಲ್ಲಾರ್ದವ್ರಿಗೆ ಐತಿ. ಈ ರೀತಿ ಕುಂಡ್ರಿಸ್ಕೊಂಡು ವ್ಯವಸ್ಥೆ ಐತೆ ನೋಡ್ರಿ. ಈ ರೀತಿ ಕುಂಡ್ಸ್ಕೊಂಡು ಹೋಗ್ತಾರೆ ಪಲ್ಲಕ್ಕಿ ಒಳಗೆ. ಇಲ್ಲೂ ಕೂಡ ಐತೆ ನೋಡ್ರಿ. ವಯಸ್ಸಾದವರು ಕೂಡ ಹೋಗ್ಬೋದ್ರಿ ಕುಂಡ್ರಕೊಂಡು. ಯಪ್ಪ ಗಣಪತಿ ಬಾಪ್ಪ. ಇಲ್ಲಿ ಟಿಕೆಟ್ ಐತೆ ಸ್ನೇಹಿತರೆ. ಟಿಕೆಟ್ ತೊಗೊಂಡು ಹೋಗ್ಬೇಕ್ರಿ. ಮೇಲ್ಗಡೆ ಪೂರಾ ಮೇಲ್ಗಡೆ ಐತೆ ನೋಡ್ರಿ. ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗ್ಬೇಕು. 20 ರೂಪಾಯಿ ಇರ್ಬೋದು ಟಿಕೆಟ್.
ಉದೇ ಗಣಪತಿ ಬಪ್ಪ ಮೂರೇ ಮಂಗಲ ಮೂರ್ತಿ. ಸ್ನೇಹಿತರು ನೋಡ್ರಿ, ಮಧ್ಯಾಹ್ನ 2:30 ಬಿಸಿಲಾಗ ಏನಾದ್ರೂ ಗುಡ್ಡ ಏರಾಕತ್ತೀವಿ. ಸುಮಾರು 350 ಸ್ಟೆಪ್ಸ್ ಆಗ್ಬೋದು. ಗಣಪತಿ ಬಪ್ಪ ಈಗ ಕೆಳಗೆ ಮ್ಯಾಗ ಬರಕ್ಕೆ ಅಲ್ಲಿ ಕಾಣೋದು ನೋಡ್ರಿ. ಗಣಪತಿ ಅಲ್ಲಿ ಕೂತ್ ಹೋಗ್ಬೋದು. ತೇಕತ್ತಾನ ಸ್ಟೀಫ್ ನೈಸ್ ಹಿಂಗೆ ಹಾಂ ಪಪ್ಪ ಮಮ್ಮಿಗೆ ಏನಂತೀರ, ಮಮ್ಮಿ ತಪ್ಪಿದ್ದಕ್ಕೆ ಮ್ಯಾಗ ಇರೋಕ್ಕಾಗ್ತದ ಅಂತ ಸಂಬಂಧ ಮಮ್ಮಿ ಕೇಳ್ಬೋದು. ಮತ್ತೆ ಮಮ್ಮಿ ಜೊತೆ ಒಬ್ರು ಬೇಕ್ರಲ್ಲ, ಅದ್ರ ಜೊತೆ ಅಪ್ಪಾಜಿನ ಅಲ್ಲೇ ಉಳ್ಕೊಂಡ್ರು. ಈಗ ಅಪ್ಪಾಜಿ ಏರ್ತಿದ್ದಕ್ರಿ, ಆದ್ರೆ ಮಮ್ಮಿ ಸಂಬಂಧ ಅಪ್ಪಾಜಿ ಕೆಳ ಉಳ್ಕೊಂಡ್ರು. ಈಗ ಮೇಲ್ಗಡೆ ಬಸ್ ಹೋಗ್ರಿ. ಈಗ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೂ ಮೆಟ್ಟುಗಳ್ದಾವೆ ಏರ್ಬೇಕು. ಎಲ್ಲ ಭಾಳದವು. ಬರೀ ಸಣ್ಣಂಗೆ ಗಣಪತಿನ ಸ್ಮರಣೆ ಮಾಡ್ಕೊತೀವನಂತ. ಕುಡಿಯಾಕೆ ನೀರಿನ ವ್ಯವಸ್ಥೆ ಕೂಡ ಮೇಲ್ಗಡೆ ಐತ್ರಿ. ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಮುಂದೆ ನಿಂತು ನೀರು ಕುಡ್ಕೊಂಡು ಏರ್ಬೋದು. ನೀರು ಐತೆ. ನೋಡ್ರಿ ಎಷ್ಟು ಚಂದ ಕಾಣತಿ ಲೋಣಾದ್ರಿ ಪರ್ವತದ ಮ್ಯಾಗ. ಹಾಂ ಲೇನಾದ್ರಿ. ಗುಹೆ ಐತಿ ಅಲ್ಲಿ ನೋಡಿ. ಕಾರ್ ಪಾರ್ಕಿಂಗ್ ಕಾಣಿಸುತ್ತೆ ನೋಡ್ರಿ ಇದೆಲ್ಲ ಅಲ್ಲಿ. ಇಲ್ಲಿ ಮೊಬೈಲ್ ಕ್ಯಾಮ್ರಾ ಫೋಟೋ ಏನು ಬೇಕಾದ್ರೆ ಮಾಡ್ಬೋದು ನೀವು.
ಇಲ್ಲಿ ನೋಡ್ರಿ ಮಂಗಿ ಹಂಗೆ ಬ್ಯಾಗ್ ತೊಗೊಂಡ್ಕೊತೈತಿ. ಬ್ಯಾಗ್ನ ಏನು ತಂದಿರ್ತಾರೆ ನೋಡ್ತೈತಾರ ಅದು. ಬ್ಯಾಗ್ ಚೆಕ್ ಮಾಡ್ತಾರ, ಸೆಕ್ಯೂರಿಟಿ ಚೆಕ್ಕರ್ ಅವರು ಬ್ಯಾಗ್ ಚೆಕ್ ಮಾಡ್ತಾರೆ. ಬ್ಯಾಗ್ಗಳು ಏನಿದೆ ನೋಡಕ್ಕೆ ಬ್ಯಾಗ್ ಚೆಕ್ ಮಾಡ್ತಾರೆ. ಹೌದೇನ್ರಿ? ಹಾಂ ರೀ ಸಾಹೇಬ್ರ, ಎಷ್ಟು ಮಂದಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದಿರಪ್ಪ ಎಲ್ಲ ಬ್ಯಾಗ್ ಚೆಕ್ ಮಾಡ್ತೀರಿ? ಸರಿ ಜಾಗ ಬಿಡ್ರಿ. ಸ್ನೇಹಿತರಿಗೆ ದರ್ಶನ ಮಾಡ್ಕೊಂಡು ಲೇನಾದ್ರಿ ಒಳಗೆ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿಯಾಕತ್ತೀವಿ. ಕಾಲು ಜರಿತ ಹುಷಾರಾಗಿ ಇಳಿಬೇಕು ಕೆಳಗಡೆ. ಇನ್ನೇನ್ರಿ ಓಡಿಸ್ಬಿಡು. I hear you talking at work to the boys in the gym, talking at the bar till I walk in. Baby, why won't you talk to me? ಸ್ನೇಹಿತರೀಗ ಲೇನಾದ್ರಿ ದರ್ಶನ ಆತ್ರಿ. ಮ್ಯಾಗ ಗುಡ್ಡ ಏರಿ ಗುಹೆದಾಗ ದರ್ಶನ ಮಾಡ್ಕೊಂಬಂದ್ವಿ. ನೆಕ್ಸ್ಟ್ ದಿನ ಮಹಾದೇವಿ ಸ್ನೇಹಿತರೆ ಇಲ್ಲಿಂದ 155 ಕಿಲೋಮೀಟ್ರ್ ಆಕೈತಿ. ಈಗ 6 ಗಣಪತಿ ಆದ ಸ್ನೇಹಿತರೆ. ಇನ್ನು 7ನೇ ಗಣಪತಿ ದರ್ಶನ. ಮಹಾದೇವಿ ಕಡೆ ನಮ್ಮ ಪ್ರಯಾಣ ಬೆಳೆಸೋಣ್ರಿ. ಇನ್ನು ಇದು ಬೆಂಗಳೂರು ಮುಂಬೈ ಹೈವೇ ಸ್ನೇಹಿತರೆ. ಇದು ಈಗ ನಾವು ಹೊಂಟಿವಿ ನೋಡಿ ಸ್ನೇಹಿತರೆ. ಮಹೇಂದ್ರ ಆ ಕಡೆ ಲೋಣಾದ್ರಿದಿಂದ ಮತ್ತು ಮಹೇಂದ್ರ ಬಂದ ಹಾದಿ ಐತ್ರಿ. ಭೀಮಾಶಂಕರ ವೈಲ್ಡ್ ಸೆಂಚುರಿ ಮ್ಯಾಗ ಒಂದು ಹಾದಿ ಬರ್ತಿರೋದು. ಅದೇ ರೀತಿ ಒಂದು ಸ್ವಲ್ಪ ಘಾಟ್ ಹತ್ತತ್ರಿ. ಆ ಹಾದಿ ಘಾಟ್ ಹತ್ತದ ಹತ್ರ ಮ್ಯಾಗ ನೀವು ಹೋದ್ರೆ 142 ಕಿಲೋಮೀಟ್ರ್ ಆಗೈತಿ. ಸುಮ್ಮನೆ ಹತ್ರ ಮ್ಯಾಗ ಇದು ಸುಮ್ಮನೆ ಘಾಟ್ನಾಗ ಹತ್ತ ನಾವು ಮಾಡಿ ಹೈವೇ ಮ್ಯಾಗ ಹೊಂಟಿ ಸ್ನೇಹಿತರೆ. ಹೈವೇ ಮ್ಯಾಗ ಹೋದ್ರೆ 152 ಕಿಲೋಮೀಟ್ರ್ ಆಗೈತಿ. ಘಾಟ್ ಮ್ಯಾಗ ಹೋದ್ರೆ ಟಾಡ್ನಾಗ ಹೋದ್ರೆ 142 ಆಗ್ತಿತ್ತು. ಸುಮ್ಮನೆ ಪೆಟ್ರೋಲ್ ಇದು ಹಾಕತ್ ಬಾ ಅಂತಂದು ನಾವು ಈ ಕಡೆ ಹೊಂಟಿ ಸ್ನೇಹಿತರೆ. ಕಾಡು ಬಿಟ್ಟು ನೋಡಿ ಸ್ನೇಹಿತರೆ, ಒನ್ ವೇ ಬ್ರಿಡ್ಜ್. ಒನ್ ವೇ ಅಂದರೆ ಒಂದು ಗಾಡಿ ಹೋಗೋ ತನಕ ಇನ್ನೊಂದು ಗಾಡಿ ಅಲ್ಲೇ ನಿಂದಿರಬೇಕು. ಗೂಗಲನ್ನು ನಂಬಿ ಇಲ್ಲಿ ಬಂದೀವಿ. ಹೌದಾ ಪಾಪ? ಗೂಗಲ್ ನಂಬಿ ಇಲ್ಲಿ ಬಂದೀವಿಲ್ಲ. ಗೂಗಲ್ ನಂಬಿ ಬಂದೀವಿ. ಕಚ್ಚಾ ರೋಡ್ ಐತಿ ಪೂರ್ತಿ. ಹೈವೇ ಬಿಟ್ಟು ಕಡೆ ಕರ್ಕೊಂಡ್ ಬಂದಿರ್ತೀವಿ. ಒಳಗಿಂತ ಒಳ ಹಾದಿ ಕರ್ಕೊಂಡ್ ಬಂದೈತಿ. ಒಳಗೆ ತಗೊಂಡು ನೋಡ್ರಿ ಕಚ್ಚಾ ಮನಗಂಡೈತಿ ಸ್ನೇಹಿತರೆ. ಸ್ನೇಹಿತರೆ ಇಲ್ಲ ಸ್ವಲ್ಪ ಮಿಸಾಲ ಪಾವ ಬಜ್ಜಿ ತಿಂದು ಜಾಗ ಬಿಟ್ಟಿರಿ. ಮಿಸಾಲ ಮತ್ತು ವಡಾ ಪಾವ ಮತ್ತು ಬೇಲ್ ತಿಂದು ಜಾಗ ಬಿಟ್ಟಿರಿ. ಈಗ ಸಮಯ 7 ಗಂಟೆ ಐತಿ. ಇನ್ನು ಮಹೇದ್ ಇನ್ನೂ ಒಂದು 40 ಕಿಲೋಮೀಟ್ರ್ ಸ್ನೇಹಿತರೆ. 40 ಕಿಲೋಮೀಟ್ರ್. ಮುಂಬೈ ಇಲ್ಲಿಂದ 120 ಕಿಲೋಮೀಟ್ರ್ ಸ್ನೇಹಿತರೆ. ಇಲ್ಲಿಂದ ನೋಡ್ರಿ ಹೆಂಗೈತಿ ನೋಡ್ರಿ. ಗುಡ್ಡಗಾಡು ಮುಂದಗಡೆ ನೋಡ್ರಿ ಯಾವ ಟೈಪ್ ಕಾಣಕತ್ತೈತಿ. ಸಿಕ್ಕಾಪಟ್ಟೆ ಹೈವೇ ಐತ್ರಿ. ಸತಾರ ಮುಂಬೈ ಹೈವೇ ಸ್ನೇಹಿತರೆ. ಇದು ಸತಾರ ಮುಂಬೈ ಹೈವೇ. ನೋಡಿ ಸ್ನೇಹಿತರೆ ನೋಡ್ರಿ ಟ್ರಾಫಿಕ್ ಐತೆ ನೋಡಿ ಸ್ನೇಹಿತರೆ. ಮಳೆಯಿಂದ ಐತಿ ಟ್ರಾಫಿಕ್. ನೋಡಿ ಸ್ನೇಹಿತರೆ, ಇನ್ನ ಟೈಮ್ 7:15 ಆಗೈತಿ. ನೋಡ್ರಿ ಇನ್ನ ಎಷ್ಟು ಬೆಳಕೈತಿ. Yap on the phone with your daddy till dawn, fishing with your buddies, going on and on and on. Those fish hear more than me. ನೋಡಿ ಸ್ನೇಹಿತರೆ, ಸುತ್ತಾಡಿ ತಲಕ್ಯಾಡಿ ಬಳಕ್ಯಾಡಿ ಬಂದೀವಿ. ಈಗ ಏನಾಗೈತಪ್ಪ ಅಂತಂದ್ರೆ ನಾವು ಏನಂತ ಅದಕ್ಕೆ ರಿಂಗ್ ರೋಡ್. ರಿಂಗ್ ರೋಡ್ನಾಗ ಬರೀ ಅಲ್ಲೇ ಸುತ್ತಾಕತ್ತಿದ್ವಿ. ಅರ್ಧ ತಾಸು ಅಲ್ಲೆಲ್ಲ ಸುತ್ತಾಕಿ ಕಡಿಕು ಬೆಂಗಳೂರು ಮುಂಬೈ ಹೈವೇಕ್ಕೆ ಬಂದುಬಿಟ್ವಿ. ಸುತ್ತಾಡಿ ಎಲ್ಲಿ ಸಿಗಲಾರ್ದೆ ಒಮ್ಮೆ ಅಲ್ಲಿ ಹೋಗ್ತೀವಿ, ಒಮ್ಮೆ ಇಲ್ಲಿ ಹೋಗ್ತೀವಿ, ವಾಪಸ್ ಅದ ಜಾಗಕ್ಕೆ ಬಂದು ನಿಂದಿರ್ತೀವಿ. ಆಮೇಲೆ ಈಗ ಬಂದ್ವಿ. ಈಗ ಬೆಂಗಳೂರು ಮುಂಬೈ ಹೈವೇ ಇದು NH ಎಷ್ಟು ನೋಡ್ಬೇಕಲ್ಲ. ಬೆಂಗಳೂರು ಮುಂಬೈ ಹೈವೇ ಇದು ಹಿಂಗೆ ಸ್ಟೇಟ್ ಹೋದ್ರೆ ಮುಂಬೈಗೆ ಹೋಗೈತಿ.
ಲೈಟ್ ಆಮೇಲೆ ಹಾಕಿದ್ದೀಗ ವಾ ಇದು ಚಂದ ಐತನೆ ಚಂದ ಏನು ಲೈಟಿಂಗ್ ಆಗಲೇ ದೊಡ್ಡದೈತೆ ಸಾಲ क्या खत्म सभी हजम ಸ್ನೇಹಿತರೆ ಈಗ ನಾವು ತಲುಪಿ ಈಗ ಗುಡಿ ಇದಕ್ಕೆ ಪಾರ್ಕಿಂಗ್ ಬಂದೀವಿ. ಎಷ್ಟು ರೂಪಾಯಿ ಪಾಪ ಪಾರ್ಕಿಂಗ್? 30 ರೂಪಾಯಿ. ಸ್ನೇಹಿತರೆ ಇಲ್ಲಿ ಬಂದು ನೋಡ್ರಿ ಈಗ ಮಹೇದ ಮಹಾಗಣಪತಿ ಟೆಂಪಲ್ ಇಲ್ಲಿ ಬರ್ಬೇಕಾರೆ ಅರ ಸಾಹಸ ಆತ್ರಿ. ಯಾಕಂದ್ರೆ ಅದು ಇದನ್ನ ಹತ್ರ ಲೋಣಾವಾರ ಬರ್ತೈತೆ ರೀ NH4 ಕೊಡ್ತಾವೆ, NH ಹಾವಿ ರೋಡ್ ಕೊಡ್ತಾವೆ. ಪೂರ್ತಿ ಇದನ್ನ ಪೂರ್ತಿ ರಿಂಗ್ ರೋಡ್, ಆ ರಿಂಗ್ ರೋಡ್ ಏನೈತಿ ಪೂರ್ತಿ ಗುರುತಾಗೋ ಸಂಬಂಧ ಅಲ್ಲಿ ಒಂದು ರೌಂಡ್ ಹಾಕೋದು ಕೂತೀವಿ. ಹಿಂಗೆ ದೊಡ್ಡ ಸಮಸ್ಯೆ ಇದನ್ನ ಹತ್ರ ಸ್ನೇಹಿತರೆ. ಅಂತೂ ಮಹಾಗಣಪತಿ ಟೆಂಪಲ್ ಬಂದಿವ್ರಿ. ಇಲ್ಲಿ ದರ್ಶನ 10 ಗಂಟೆ ಮಟ್ಟ ಐತತ್ತ ನೋಡೋಣ ಸ್ನೇಹಿತರೆ. ಮುಂದೆ ಇದನ್ನು ಮುಗಿಸೋದೈತಿ ಪಾಲಿ ದೇವಸ್ಥಾನ ವಿಚಾರ ಐತ್ರಿ ಸ್ನೇಹಿತರೆ. ಇಲ್ಲಿ ವಸತಿ ಮಾಡೋದೇನಿಲ್ಲ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಐತೆ ನೋಡ್ರಿ ಎಲ್ಲ ರೀತಿ ಸಂಪೂರ್ಣ ಎಲ್ಲ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಐತೆ ಸ್ನೇಹಿತರೆ. ಎಲ್ಲ ಇದೆ ದೇವಸ್ಥಾನ ಹೊರಗಡೆ ಇಲ್ಲಿ ಪೂರ್ತಿ ಪಾರ್ಕಿಂಗ್ ಐತಿ. ಮತ್ತು ಪೇ ಪಾರ್ಕಿಂಗ್ ಆದ್ರೆ ಹಚ್ಚ ಕಡೆ ಸ್ನೇಹಿತರೆ. ಇದು ಪೇ ಪಾರ್ಕಿಂಗ್ ಮಹಾಡ್ ನೋಡ್ರಿ, ಇದು ಪೇ ಪಾರ್ಕಿಂಗ್ ಇದು ರೀ. ಆ ಕಡೆ ಐತಿ, ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ರಿ ಅಂಗಡಿಗಳು ಅದಾವು. ಏನ ತಗೊಳ್ಬೇಕಂತ ಹೋಗ್ಬೋದು. ಈ ಕಡೆ ಬಾಯ್ ಈ ಕಡೆ ಬಾ ಕಾಗಡಿ ಬರತ್ತೆ. ಪೂಜಾ ಸಾಮಗ್ರಿಗಳು ಸಿಗ್ತಾವೆ ಇಲ್ಲಿ ಎಲ್ಲ ಸ್ನೇಹಿತರೆ. ಶ್ರೀ ವರದ ವಿನಾಯಕ ಅಷ್ಟವಿನಾಯಕ ಕ್ಷೇತ್ರ ಮಹಡ್. ವರದ ವಿನಾಯಕ ಮಹೇದ ವರದ ವಿನಾಯಕ ದರ್ಶನ ಮಾಡಿಕೊಂಡು ಈಗ ನಾವು ಪಾಲಿ ಬಲ್ಲಾಳೇಶ್ವರ ದೇವಸ್ಥಾನ ಕೊಟ್ಟಿವಿ. ಸಮಯ 10 ಗಂಟೆಗೆ ಬಂದೈತಿ. ಪಾಲಿ ಬಲ್ಲಾಳೇಶ್ವರಕ್ಕೆ ಅಲ್ಲಿ ಹೋಗಿ ಏನೈತಿ ವಸತಿ ಮಾಡ್ತೀವಿ ಸ್ನೇಹಿತರೆ. ವಸತಿ ಮಾಡ್ಕೊಂಡು ನಾಳೆ ಮುಂಜಾನೆ ಐತಿ ದರ್ಶನ ಮಾಡ್ತೀವಿ. ಈಗ ಒಂಟಿ ನೋಡ್ರಿ, ಇಲ್ಲಿಂದ ಒಂದು 35 ಕಿಲೋಮೀಟರ್ ಐತಿ ಪಾಲಿ ಬಲ್ಲಾಳೇಶ್ವರ. ಇದು ನಮ್ದು 8ನೇ ವಿಘ್ನೇಶ್ವರ ಕೊನೆಯ ದೇವಸ್ಥಾನ ಸ್ನೇಹಿತರೆ. ಇದು ಅಷ್ಟವಿನಾಯಕನ ವಿನಾಯಕ ಯಾತ್ರೆ ಕೊನೆಯ ದೇವಸ್ಥಾನ. ಆಮೇಲೆ ಮತ್ತೆ ನಾವು ಮಯೂರೇಶ್ವರ ಹೋಗಿ ದರ್ಶನ ಮಾಡಿ ನಮ್ಮ ಈ ಯಾತ್ರೆಯನ್ನ ಅಂತ್ಯ ಮಾಡಬೇಕು ಸ್ನೇಹಿತರೆ. ಇವತ್ತಿನ ದಿವಸ ಅಷ್ಟವಿನಾಯಕ ಯಾತ್ರೆಯ ನಮ್ಮದು 3ನೇ ದಿನ ಸ್ನೇಹಿತರೆ. ಇವತ್ತು ನಾವು ಎಲ್ಲಿದೆ ಅಂದರೆ ಪಾಲಿ ಬಲ್ಲಾಳೇಶ್ವರ ಟೆಂಪಲ್ ಪಾಲಿ ಸ್ನೇಹಿತರೆ, ಮಹಾರಾಷ್ಟ್ರ. ಇವತ್ತು ನಮ್ಮದು 8ನೇ ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ನಾವು ಅಂತ್ಯ ಮಾಡಿಕೊಂಡು ಮುಂದಿನತಿ ಇದಕ್ಕೆ ಹೋಗ್ತೀವಿ, ಮರುಗಾಂವ್ಗೆ ಹೋಗ್ತೀವಿ ಸ್ನೇಹಿತರೆ. ಮರುಗಾಂವ್ಗೆ ಹೋದ ಬಳಿಕ ನಮ್ಮ ಯಾತ್ರೆ ಪೂರ್ತಿಗೊಳ್ತೈತಿ. ಇವತ್ತಿನ ದಿವಸ ಹೆಂಗಿರುತ್ತೆ ಪ್ರಯಾಣ ಎಂಬುದು ನಾನು ನಿಮ್ಗೆ ತೋರಿಸ್ತೀನಂತ. ಇಲ್ಲಿ ರೂಮಿಗೆ ಏನೈತಿ, ಒಂದು ರೂಮಿಗೆ 1600 ರೂಪಾಯಿ ಸ್ನೇಹಿತರೆ. AC ರೂಮ್ ಯಾವ ರೀತಿ ಐತೆ ಎಂಬುದು ನಾನು ತೋರಿಸ್ತೀನಿ ನೋಡಿರಿ. ಈ ರೀತಿ ರೂಮ್ ಐತ್ರಿ ಇದು ನೋಡಿರಿ. ಈ ರೀತಿ ರೂಮ್ ಐತಿ. ಆಚಿಗೆ 2 ಬೆಡ್ ಅದಾವು. ಮತ್ತು ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಐತಿ. ಮೇಗಡೆ ಇದನ್ನ ಐತ್ರಿ ಪೂರ ರೀ. ಆಮೇಲೆ ಚಾವಿ ಹಾಕಿದ್ರೆ ಅಟ್ಟ ಲೈಟ್ ಚಲೋ ಆಕೈತಿ. ಅದು ಎಲ್ಲ ಥರ ಇರ್ತಾವೆ ರೂಮ್ನಾಗ ಕಟ್ತೀವಿ. ಆಮೇಲೆ ಬಟ್ಟೆ ಒಣಾಕಿ ಈ ರೀತಿ ಇದನ್ನ ಐತ್ರಿ ಮೇಗಡೆ. ಆಮೇಲೆ ಇಲ್ಲಿ ಒಳಗಡೆ ನೋಡಿರಿ ವಾಶ್ರೂಮ್ ಈ ಟೈಪ್ ಐತಿ. ವಾಶ್ರೂಮ್ ಈ ಟೈಪ್ ಐತಿ ನೋಡಿರಿ. ಈಗ ಸ್ನೇಹಿತರೆ ಸಂಪೂರ್ಣವಾಗಿ ತಯಾರಾಗಿರ್ವಿ. ಈಗ ಏನೈತಿರಲ್ಲ ಪಾಲಿ ಬಲ್ಲಾಳೇಶ್ವರನ ದರ್ಶನ ಮಾಡ್ಕೊಂಡ್ರಿ. ಬರ್ರಿ ಒಳಗಡೆ ವಿಡಿಯೋ ಅಲಾವಿದ್ರೆ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಾಂದ್ರೆ ಹೊರಗಿಂದ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬರ್ರಿ ಹೋಗ್ರಿ ದರ್ಶನ ಮಾಡಕ್ರಿ ಸ್ನೇಹಿತರೆ. ಈಗ ಭಕ್ತಿ ನಿವಾಸದಿಂದ ಈಗ ಇಲ್ಲಿ ಒಳಗಿನ ರೂಮ್ದಿಂದ ನೋಡಿರಿ ಇಲ್ಲಿ ಒಳಗಡೆ ಬಂದಿವ್ರಿ. ಇಲ್ಲಿ ಇದೆ ನೋಡಿರಿ ಪಾಲಿ ಬಲ್ಲಾಳೇಶ್ವರ ದೇವಸ್ಥಾನ ಸ್ನೇಹಿತರೆ. ಎಷ್ಟು ಚಂದ ಐತೆ ನೋಡಿರಿ. ಹಿಂಗೆ ಹೋಗೋದು ಈ ಒಳಗಡೆ ಹೋಗಿ ದರ್ಶನ ಮಾಡೋಣ್ರಿ. ಒಳಗೆ ವಿಡಿಯೋ ಅಲಾಗಿರೋದಿಲ್ಲ. ಇಲ್ಲೆಟ್ಟು ಹೊರಗಡೆ ಐತೆ ತೋರಿಸ್ತೀನಿ ನನಗೆ. ನೋಡಿ ಸ್ನೇಹಿತರೆ, ಕಾಗಡಿ ಕ್ಲೀನಿಂಗ್ ನಡೆಯತೈತಿ. ಒಳಗೆ ಅದಕ್ಕೆ ಮಾಡತ್ತಿ ನೋಡ್ರಿ, ಕಾಗಡಿ ಕ್ಲೀನಿಂಗ್ ನಡೆದೈತಿ ಸ್ನೇಹಿತರೆ. ಇಲ್ಲಿ ಪಾಲಿ ಬಲ್ಲಾಳೇಶ್ವರ ದರ್ಶನ ಮಾಡ್ಕೊಂಡು ಈಗ ವಾಪಸ್ ನಾವು ಇದಕ್ಕೆ ಹೊಂಟಿವಿ. ಎಲ್ಲಿ ಹೊಂಟಿವಿ ಅಂದರೆ ಮೊರಗಾಂವ್ ರೀ. ಮೊರಗಾಂವ ಮಯೂರೇಶ್ವರ ದೇವಸ್ಥಾನ ಸ್ನೇಹಿತರೆ. ಈಗ ನಾವು ಮಯೂರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಪೂರ್ತಿ ನಮ್ಮದು ಅಷ್ಟವಿನಾಯಕ ಯಾತ್ರಾ ಪೂರ ಕಂಪ್ಲೀಟ್ ಆದಂಗೆ. ಸ್ಟಾರ್ಟ್ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಅಂತ್ಯ ಮಾಡೋದಂತಿರಲ್ಲ ಅಲ್ಲೇ ಅಂತ್ಯ ಮಾಡೋಕ್ಕೆ ಸ್ನೇಹಿತರೆ. ಅಲ್ಲಿ ಹೋಗಿ ಮಯೂರೇಶ್ವರ
ದರ್ಶನ ಮಾಡಿದಂದ್ರೆ ಪೂರ್ತಿ ಕಂಪ್ಲೀಟ್ ಆದಂಗೆ ಈಗ ಹೊಂಟಿವ್ರಿ. ಇಲ್ಲಿಂದ ಮೊರಗಾಂವ 170 ಕಿಲೋಮೀಟ್ರ್ ಸ್ನೇಹಿತರೆ. ಇಲ್ಲಿ ಪೂರಾ ಇತ್ತಿನ ಹೋಗ್ತೀರಿ, ಘಾಟ್ ಮೇಲೆ ಹೋಗ್ತೀವಿ ಸ್ನೇಹಿತರೆ ಪೂರ್ತಿ. ಈಗ ಸಮಯ ಈಗ 7 ಗಂಟೆ ಹಾಕೊಂಡತ್ರಿ. 11 ಹೋಗ್ತೀವಿ ಸ್ನೇಹಿತರೆ. ಅಲ್ಲಿಂದ ಏನೈತಿ ಮೊರಗಾಂವದಿಂದ ಮುಂದೆ ನಾವು ಜಮಖಂಡಿ ಕಡೆ ಪ್ರಯಾಣ ಮಾಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಿ ಅಂತ. ಧನ್ಯವಾದಗಳು.